ಹಂಗ್ಯಾಕೆ ಮಾಡ್ತೀಯ ಅಂದ್ರೆ ಪಾಪ ಅವರು ನಿನ್ಗಿಂತ ದೂರ ಅಲ್ಲೋಗ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ರೆ ಹಂಗಾಗಿ ಮಾಡ್ತೀಯ ಅಂತ ಉಳಿದರ್ ಸೈಡ್ ಆಗಿ ಸರಿ ಸರಿ ಕಡೆ ಇಂಥ ಸೈಡ್ ಸರಿ ಸ್ವಲ್ಪ ಹಿಂದೆ ಸೈಡ್ ಸರಿ ವಿಜುವಲ್ ಸಿಗ್ತಾ ಇಲ್ಲ ನಾವು ಸೈಡ್ ಬನ್ರಿ ಸ್ವಲ್ಪ ಸೈಡ್ ಬರ್ರಿ ನಾವೇನು ಮುಂದೆ ಕೆಲಸ ಆ ನಂತರ ಒಂದು 10ರಿಂದ 15 ಫೂಟಿಂದ ಒಂದು ಕಂಚಿನ ಆದಷ್ಟು ಬೇಗ ಈ ಕಾರ್ಯವನ್ನು ಮಾಡಬೇಕು ಸರ್. ಇಲ್ಲ ಹಿಂದಿದೆ ಸರ್, ಯಾರ ಹೆಸರಲ್ಲೇನೂ ಇಲ್ಲ, ರಾಯಣ್ಣನ ಹೆಸರನ್ನೇ ಆ ಕೆರೆ ಆಗಬೇಕು. ಮತ್ತು ಇಲ್ಲಿ ಒಂದು 10ರಿಂದ 15 ಒಂದು ಕಂಚಿನ ಮೂರ್ತಿ ನಮ್ಮ ರಾಯಣ್ಣನ ಇಲ್ಲಿ ನಿಲ್ಲಿಸಿ ಒಂದು ಉದ್ಯಾನವನ ಮಾಡಿ ಕೆರೆಯಲ್ಲಿ ಬೇಡ ಸರ್, ನೀರದ ಸರ್ ಎಲ್ಲ ಈಗ ಸ್ಪಾಟಿಗೆ ಭೇಟಿ ಕೊಟ್ಟಿದ್ದೀರಿ. ಈಗ ಪೊಲೀಸ್ನವರು ಅದನ್ನ ವಿರೂಪಗೊಳಿಸಿರೋದನ್ನ ಸರಿ ಮಾಡಿದ್ದಾರೆ. ಅಲ್ಲಿ ಬಹಳ ಕೆಲವು ಪುಂಡ್ರು ಸಂಗೊಳ್ಳಿ ರಾಯಣ್ಣ ವಿರೂಪಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಖಡ್ಗ ಕಿತ್ತಾಕಿ, ಪುರಾಣಿ ಕಿತ್ತಾಕಿ, ಅವ್ರ ಮುಖದ ಮೇಲೆಲ್ಲ ವಿರೂಪಗೊಳಿಸಿ ಮಾಡಿದ್ರು. ಅದು ಅತ್ಯಂತ ಖಂಡನೀಯವಾದಂಥದ್ದು. ಸಂಗೊಳ್ಳಿ ರಾಯಣ್ಣ ಯಾವುದೋ ಒಂದು ಜಾತಿಗೆ, ಒಂದು ಸಮಾಜಕ್ಕೆ ಸೇರಿದಂತ ವ್ಯಕ್ತಿ ಅಲ್ಲ. ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದಂತ ಒಬ್ಬ ಸ್ವಾತಂತ್ರ್ಯ ಪ್ರೇಮಿ, ದೇಶಭಕ್ತ. ಅಂಥವರ ಪ್ರತಿಭೆಯನ್ನು ವಿರೂಪಗೊಳಿಸ್ತಕ್ಕಂಥದ್ದು ಅವರು ಪುಂಡ್ರಿ ಇರಬೇಕು, ಇಲ್ಲ ಪೋಖ್ರಿಗಳಿರ್ಬೇಕು. ಸಮಾಜದಲ್ಲಿ ಅಶಾಂತಿಯನ್ನ ನಿರ್ಮಾಣ ಮಾಡ್ತಕ್ಕಂಥವ್ರು. ಅಂಥವ್ರ ಮೇಲೆ ಕಠಿಣವಾದಂತ ಕ್ರಮ ತಗೋಬೇಕು ಸರ್ಕಾರ. ಸರ್, ಈಗ MES ನ ಬ್ಯಾನ್ ಮಾಡಬೇಕು ಅಂತಂದ ಹೇಳಿ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಈಗ ಜನರದು ಒತ್ತಾಯ ಇದೆ, MES ನ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇದೆ. ಇಲ್ಲಿ ಜನರು, ಲೋಕಲ್ ಜನರು, ಇಲ್ಲಿರ್ತಕ್ಕಂಥವ್ರು ಆ ಪ್ರತಿಮೆಯನ್ನ ಈ ಕೆರೆ ದಂಡೆ ಮೇಲೆ ಮಾಡಬೇಕು, ಇನ್ನೂ ದೊಡ್ಡದಾಗಿ ಮಾಡಬೇಕು, ಅದಕ್ಕೆ ಪ್ರೊಟೆಕ್ಷನ್ ಇರೋ ರೀತಿಯಲ್ಲಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇದನ್ನ ಸರ್ಕಾರದ ಗಮನ ಸೆಳೀತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅದೇ ಕನ್ನಡ ಪರ ಸಂಘಟನೆಗಳು ಅವಕಾಶ ಮಾಡಿಕೊಡ್ಬೇಕು. ಪ್ರೊಟೆಸ್ಟ್ ಮಾಡೋದು ಪ್ರಜಾಪ್ರಭುತ್ವದ ಅದು ಮೂಲ ಉದ್ದೇಶ.
ಯಾರೇ ಅನ್ಯಾಯ ಆದಾಗ ಪ್ರೊಟೆಸ್ಟ್ ಮಾಡ್ತಕ್ಕಂಥದಕ್ಕೆ ಅವಕಾಶ ಇರ್ಬೇಕು. MESನವರು ಪುಂಡ್ರು ಅವರು ಹೆಚ್ಚಾಗಿ ಅವ್ರಿಗೆ ಕಾನೂನು ಇಲ್ಲ ಏನಿಲ್ಲ, ಅವ್ರ ಮೇಲೆ ಕಠಿಣವಾದಂತ ಕ್ರಮ ಈಗ ಆಯುಧಗಳನ್ನ ಹಿಡ್ಕೊಬಂದು ಅದರ ಅರ್ಥ ಕಾನೂನಿನ ಸುವ್ಯವಸ್ಥೆ ಹಾಳಾಗಿದೆ ಅಂತ. ಪೊಲೀಸ್ನವ್ರ ಬಗ್ಗೆ ಇವ್ರಿಗೆ ಭಯ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಬೆಳಗಾವಿ ಅಧಿವೇಶನ ನಡೆಯುವಂತ ಒಂದು ಸಂದರ್ಭ ಇಡೀ ಸರ್ಕಾರ ಇಲ್ಲಿದ್ರು ಕೂಡ ಈ ರೀತಿ ಘಟನೆ ಆಗಿದೆ ಅಂದ್ರೆ ಅವ್ರ ಹತ್ರ ಇರುವಂತಹ ಇಂಟೆಲಿಜೆನ್ಸ್ ಕೆಲಸ ಮಾಡ್ತಿದೆ ಇಲ್ಲ ಸರ್ಕಾರವೇ ಇದಕ್ಕೆಲ್ಲ ಇಂಟೆಲಿಜೆನ್ಸ್ ಎಲ್ಲ ಸತ್ತೋಗಿದೆಯಪ್ಪ ಈ ಸರ್ಕಾರದಲ್ಲಿ. ಸಂಪೂರ್ಣ ಇಲ್ಲಿದೆ ಆದ್ರೂ ಕೂಡ ಇಷ್ಟೆಲ್ಲ ಗಲಾಟೆ ಆಗಿದೆ ಅಂದ್ರೆ ಆಡಳಿತದಲ್ಲಿ ಹಿಡಿತಾ ಇಲ್ಲ ಅಂತ ಆಯ್ತಲ್ಲ ಸರ್. ಇದು ಅರ್ಥ ನಾ ಹೇಳಿದ್ದೀನಿ ಮತ್ತೆ ಲಾ ಅಂಡ್ ಆರ್ಡರ್ ಫೇಲ್ ಆಗಿದೆ ಅಂತ ಅದೇ ಅರ್ಥ ಅಲ್ವಾ? ಸದನದಲ್ಲಿ ಪ್ರಸ್ತಾಪ ಮಾಡ್ತಾರೆ.